ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯನ್ನು ನಾವು ಶುಕ್ರವಾರ ಮಂಗಳವಾರದ ದಿನ ಯಾವ ರೀತಿಯಾಗಿ ಪೂಜೆ ಮಾಡ್ಕೋಬೇಕು, ಇನ್ನು ಮನೆ ಬಾಗಿಲಲ್ಲಿ ಯಾವ ನೀರನ್ನು ಚೆಲ್ಲಿ ನಾವು ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಶ್ರೀಮನ್ನಾರಾಯಣನ ಸಮೇತ ಮನೆಗೆ ಬಾಮ್ಮ ಅಂತ ಯಾವ ರೀತಿಯಾಗಿ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ಕೋಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ದುಡ್ಡು ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಬೇಕಾಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಹಾಲು ತರೋದಕ್ಕಾಗಲಿ, ತರಕಾರಿ ತರೋದಕ್ಕಾಗಲಿ, ಅಥವಾ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ, ಮನೆ ಬಾಡಿಗೆ ಕಟ್ಟೋದಕ್ಕೆ, ದಿನಸಿ ತರೋದಕ್ಕೆ ಎಲ್ಲದಕ್ಕೂ ಹಣ ಬೇಕೇ ಬೇಕು. ಹಾಗಾಗಿ ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು, ನಮಗೆ ಹೊಸ ಹೊಸ ಅವಕಾಶಗಳು ಬರಬೇಕು ದುಡಿಯೋದಕ್ಕೋಸ್ಕರ. ಇನ್ನು ಯಾರಿಗೂ ದುಡ್ಡು ಕೊಟ್ಟಿರ್ತೀರ, ತುಂಬ ದಿನಗಳಿಂದ ಅವ್ರು ಕೊಡ್ತೀನಿ ಅಂತಿರ್ತಾರೆ, ಕೊಡ್ತಾನೆ ಇರಲ್ಲ, ಅಂಥವರು ಕೂಡ ದುಡ್ಡು ಕೊಡ್ತಾರೆ. ಇನ್ನು ನಿಮಗೇನಾದ್ರು ತುಂಬ ಸಾಲಗಳಿದ್ದರೂ ಕೂಡ ಸ್ವಲ್ಪ ನೀವು ಸಾಲಗಳು ತೀರಿಸುವಂಥ ಅವಕಾಶ ಕೂಡ ಕೂಡಿ ಬರುತ್ತೆ. ಹಾಗಾಗಿ ಶುಕ್ರವಾರದ ದಿನ ನಾವು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದಾದರೆ, ನೀವು ಶುಕ್ರವಾರದ ದಿನ ಬೆಳಗ್ಗೆನೂ ಕೂಡ ಪೂಜೆ ಮಾಡ್ಕೊಂಡಿರ್ತೀರ. ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಂತೂ ದೀಪ ಹಚ್ಚಿ ಪೂಜೆ ಮಾಡಲೇಬೇಕಾಗತ್ತೆ. ಮಹಾಲಕ್ಷ್ಮಿನ ನಾವು ಎಷ್ಟು ಆರಾಧನೆ ಮಾಡ್ತೀರಿ, ಆ ದಿನ ನಾವು ಸುಗಂಧ ಭರಿತ ಹೂಗಳಾಗಲಿ ಅಥವಾ ಸಾಂಬ್ರಾಣಿಯಿಂದ ಆಗಲಿ ನಾವು ಈ ರೀತಿಯಾಗಿ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಬೆಳಗ್ಗೆನೂ ಕೂಡ ಪೂಜೆ ಮಾಡ್ಕೊಂಡಿರ್ತೀರ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ 5:30 6:30 ಸಮಯ ನಾವು ಗೋಧೂಳಿ ಸಮಯ ಅಂತ ಕರಿತೀರಿ. ಆ ಸಮಯದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂಥ ಸಮಯ. ಹಾಗಾಗಿ ಸಂಜೆ ನೀವು ಕೈಕಾಲು ಮುಖ ತೊಳ್ಕೊಳ್ಳೋದಾಗಲಿ ಅಥವಾ ಸ್ನಾನ ಮಾಡೋರು ಸ್ನಾನ ಮಾಡಿಕೊಂಡು ಈ ದಿನ ನೀವು ಬಾಗಿಲಲ್ಲಿ ಈ ನೀರನ್ನು ಚೆಲ್ಲಿ ಶ್ರೀಮನ್ನಾರಾಯಣನ ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾಮ್ಮ ಅಂತ ಹೇಳಿ ನೀವು ದೇವ್ರ ಮನೆಗೆ ಹೋಗಿ ದೀಪವನ್ನು ಹಚ್ಚಬೇಕಾಗತ್ತೆ. ಹಾಗಾಗಿ ಈ ದಿನ ನೀವು ಚೆನ್ನಾಗಿ ರೆಡಿಯಾಗಿ, ಆದಷ್ಟು ನೀವು ಚೆನ್ನಾಗಿ ಮನೇಲಿದ್ರೂ ಹೇಗೇಗೋ ಇರೋದು ಆ ಥರ ಇರಬಾರ್ದು. ಚೆನ್ನಾಗಿ ರೆಡಿಯಾಗಿ ಮಹಾಲಕ್ಷ್ಮಿಯನ್ನು ನಾವು ಹೊಲಿಸ್ಕೊಬೇಕು, ಶ್ರೀಮನ್ನಾರಾಯಣನನ್ನು ಹೊಲಿಸ್ಕೊಬೇಕು. ಅಂದರೆ ನಾವು ಮನೆಯೆಲ್ಲ ಸ್ವಚ್ಛವಾಗಿ ಇಟ್ಕೊಬೇಕಾಗತ್ತೆ. ಮನೆ ಎಷ್ಟು ನೀಟಾಗಿರುತ್ತೆ, ಎಷ್ಟು ಕ್ಲೀನಾಗಿರುತ್ತೆ ನೋಡಿ, ಮಹಾಲಕ್ಷ್ಮಿ ನಮ್ಮ ಮನೇಲಿರ್ತಾರೆ. ಎಲ್ಲಿ ಗಲೀಜಿರುತ್ತೆ ಆ ಮನೇಲಿ ಮಹಾಲಕ್ಷ್ಮಿ ಇರಲ್ಲ. ಯಾಕೆಂದರೆ ಮಹಾಲಕ್ಷ್ಮಿ ತುಂಬ ಚಂಚಲೆ. ಹಾಗಾಗಿ ಆದಷ್ಟು ನೀವು ಮನೆಯನ್ನು ದೇವ್ರ ಮನೆಯನ್ನು ಆಗ್ಬೋದು ಅಥವಾ ಮೇಯ್ನ್ ಡೋರ್ ಹತ್ರ ನೀವು ಆ ಕಡೆ ಈ ಕಡೆ ಕಸ ಇಡೋದಾಗಲಿ ಅಥವಾ ಪರಕೆ ಹಾಕೋದು, ಚಪ್ಪಲಿ ಹಾಕೋದು ಅಥವಾ ಡಸ್ಟ್ಬಿನ್ ಇಡೋದು ಈ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಇನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದಾದರೆ, ಮೊದಲು ನೀವು ಕೈಕಾಲು ಮುಖ ತೊಳ್ಕೊಂಡು ರೆಡಿ ಆಗಬೇಕು. ಆದಷ್ಟು ಸುಗಂಧ ಭರಿತ ಹೂಗಳಿದ್ರೆ ತುಂಬಾ ಒಳ್ಳೆಯದು. ಅಂತಂದರೆ ರೋಸ್ ಆಗ್ಬೋದು ಅಥವಾ ಮಲ್ಲಿಗೆ ಹೂವಿಂದ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ, ಈ ರೀತಿಯಾಗಿ ಒಂದು ಬೌಲನ್ನು ತಗೊಳ್ಳಿ. ಯಾವುದಾದ್ರೂ ಪರವಾಗಿಲ್ಲ, ಈ ಥರದ್ದೇ ಬೇಕು ಅಂತಿಲ್ಲ. ಪಿಂಗಾಣಿ, ಸ್ಟೀಲು, ಗ್ಲಾಸ್ ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ. ಒಂದು ಬೌಲನ್ನು ತಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಅದಕ್ಕೆ 1/4 ಸ್ಪೂನ್ ಆಗಷ್ಟು ಅರಿಶಿಣವನ್ನು ಹಾಕಬೇಕಾಗತ್ತೆ. ಹಾಗೆಯೇ 1/4 ಸ್ಪೂನ್ ಆಗಷ್ಟು ಕುಂಕುಮವನ್ನು ಹಾಕಿ ಈ ರೀತಿಯಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ. ಅಂದರೆ ನೀವು ದೀಪ ಹಚ್ಚೋದಕ್ಕೂ ಮೊದಲು ನೀವು ಈ ಕೆಲಸವನ್ನು ಮಾಡಬೇಕು. ನಂತರ ಬಿಳಿ ಸಾಸಿವೆ ಅಂದರೆ ಯೆಲ್ಲೋ ಕಲರ್ ಸಾಸಿವೆ ಬರುತ್ತಲ್ಲ, ಎಲ್ಲ ಗಂಧಿಗೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ಆ ಸಾಸಿವೆಯನ್ನು ನಿಮ್ಮ 5 ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಮಾತ್ರ ತೊಗೊಬೇಕು. ತುಂಬ ಒಂದು ಇಡೀ ಆಗಷ್ಟು ತೊಗೊಬಾರ್ದು. 5 ಬೆರಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ತೊಗೊಂಡು ನೀವು ಆ ನೀರಿಗೆ ಹಾಕಬೇಕು. ಅಂದರೆ ಅರಿಶಿನ ಕುಂಕುಮ ಇರುತ್ತಲ್ಲ, ಆ ನೀರಿಗೆ ಹಾಕಿ ನೀವು ಮನೆ ಹೊರಗಡೆ ಹೋಗಿ ನೀವು ಮಹಾಲಕ್ಷ್ಮಿಗೆ ನೀವು ಅಂದರೆ ಬಾಗಿಲ ಹತ್ತಿರ ಈ ನೀರನ್ನು ಎಡಭಾಗದಿಂದ ಬಲಭಾಗಕ್ಕೆ ಚೆಲ್ಲಬೇಕಾಗತ್ತೆ. ಮೊದಲು ನೀವು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹೂವೆಲ್ಲ ಇಟ್ಟು ಪೂಜೆಯನ್ನು ಮಾಡಬೇಕು. ಅಗರಬತ್ತಿಯಿಂದ ಕರ್ಪೂರದಿಂದ ನೀವು ಪೂಜೆಯನ್ನು ಮಾಡಿ ನಂತರ ನೀವು ಈ ನೀರು ಏನಿರುತ್ತಲ್ಲ ಅದನ್ನು ಎಡಭಾಗದಿಂದ ಅಂದರೆ ನೀವು ನಿಂತಿರ್ತೀರಲ್ವ, ನಿಮ್ಮ ಎಡಭಾಗದಿಂದ ಬಲಭಾಗಕ್ಕೆ ಅಂದರೆ ಲೆಫ್ಟಿಂದ ರೈಟಿಗೆ ನೀವು ಹೊಸ್ತಿಲಿನ ಆಚೆ ಚೆಲ್ಲಬೇಕಾಗತ್ತೆ. ಹೊಸ್ತಿಲಿನ ಪಕ್ಕದಲ್ಲಿ ನೀವು ಅದನ್ನು ಚೆಲ್ಲಿ ನೀವು ಬಲಗಾಲಿಟ್ಕೊಂಡು ಅಮ್ಮ ಶ್ರೀಮನ್ನಾರಾಯಣನ ಸಮೇತ ನಮ್ಮ ಮನೆಗೆ ಬಾಮ್ಮ ಮಹಾಲಕ್ಷ್ಮಿ ಅಂತ ಹೇಳ್ತಾ ನೀವು ಮನೆ ಒಳಗಡೆ ಬರಬೇಕಾಗತ್ತೆ. ಮನೆ ಒಳಗಡೆ ಬಂದು ನಂತರ ನೀವು ದೇವ್ರ ಮನೆಯಲ್ಲಿ ದೀಪ, ಆದಷ್ಟು ಶುಕ್ರವಾರ ದಿನ ತುಪ್ಪದ ದೀಪವನ್ನು ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಒಂದು ದೀಪ ಆದರೂ ಅಂದರೆ ಕಾಮಾಕ್ಷಿ ದೀಪಕ್ಕಾದರೂ ನೀವು ತುಪ್ಪವನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಸುಗಂಧ ಭರಿತ ಹೂಗಳನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ.
ಇನ್ನು ಪ್ರಸಾದ ಅಂತ ಬಂದರೆ ಅಮ್ಮನಿಗೆ ಹಾಲು ಮತ್ತು ಅಕ್ಕಿಯಿಂದ ಮಾಡಿದ ಪ್ರಸಾದ ತುಂಬಾ ಪ್ರಿಯ. ಹಾಗಾಗಿ ಹಾಲಿನಿಂದ ಮಾಡಿದ ಖೀರ್ ಆಗ್ಬೋದು ಅಥವಾ ಅಕ್ಕಿಯಿಂದ ಮಾಡಿದ ಯಾವುದಾದ್ರೂ ಪೊಂಗಲ್ಲು ಅಥವಾ ಅಂದರೆ ಸಿಹಿ ಪೊಂಗಲ್ ಈ ರೀತಿಯಾಗಿ ಪ್ರಸಾದವನ್ನು ಇಟ್ಟರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ನೀವು ಈ ದಿನ ಸುಗಂಧಭರಿತ ಹೂಗಳನ್ನು ಇಟ್ಟು ಈ ದಿನ ಧೂಪ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಧೂಪ ಹಾಕೋ ಸಮಯದಲ್ಲಿ ನೀವು ಆ ಧೂಪಕ್ಕೆ ಒಂದೆರಡು ಲವಂಗವನ್ನು ಹಾಕೋದು, ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕೋದಾಗಲಿ ಅಥವಾ ಬಿಳಿ ಸಾಸಿವೆಯನ್ನು ಹಾಕೋದು, ಇನ್ನು ಪಲಾವ್ ಎಲೆಯನ್ನು ಹಾಕೋದು, ಈ ರೀತಿಯಾಗಿ ಮನೆಯೆಲ್ಲ ಪೂರ್ತಿಯಾಗಿ ನೀವು ಆ ಹೊಗೆಯನ್ನು ತೋರಿಸ್ಬೇಕಾಗತ್ತೆ. ಅಂದರೆ ನೀವು ಧೂಪ ಹಾಕಿರ್ತೀರಲ್ಲ, ಆ ಧೂಪದಲ್ಲಿ ಇದನ್ನೆಲ್ಲ ಹಾಕಿ ಪೂರ್ತಿ ಮನೆಯೆಲ್ಲ ಓಡಾಡಿ ಇನ್ನು ಹೊಸ್ತಿಲಿನ ಆಚೆ ಹೋಗಿ ಬಾಗಿಲಿಗೂ ಕೂಡ ನೀವು ಈ ಧೂಪವನ್ನು ತೋರಿಸ್ಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಎಂಥದ್ದೇ ಹಣದ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ ಸ್ನೇಹಿತರೆ. ನೀವು ಇದನ್ನು ಒಂದು ವಾರ ಮಾಡಿದ್ರೆ ಸಾಕಾ? ಇಲ್ಲ ಸ್ನೇಹಿತರೆ, ಇದನ್ನು ಪ್ರತಿ ಶುಕ್ರವಾರ ನೀವು ಮಾಡ್ತಾ ಬನ್ನಿ. ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಒಂದು ಸರಿ ಪೂಜೆ ಮಾಡಿದ ತಕ್ಷಣ ಯಾವುದೇ ಸಮಸ್ಯೆ ಬಗೆಹರಿಯಲ್ಲ ಸ್ನೇಹಿತರೆ. ನೀವು ಕಂಟಿನ್ಯೂಸ್ ಮಾಡ್ತಾನೇ ಇರಬೇಕು. ಶುಕ್ರವಾರ ದಿನ ತುಂಬ ಸಿಂಪಲ್ ಇದೆ, ಇದಕ್ಕೇನು ತುಂಬ ದುಡ್ಡು ಖರ್ಚು ಮಾಡಬೇಕು. ಒಂದು 20 ರೂಪಾಯಿ ಕೊಟ್ಟರೆ ನಿಮಗೆ ಆ ಸಾಸಿವೆ ಬರುತ್ತೆ. ಇನ್ನೇನು ಅರಿಶಿನ ಕುಂಕುಮ ಅಂತೂ ಮನೇಲೇ ಇರುತ್ತೆ. 20 ರೂಪಾಯಿ ಸಾಸಿವೆ ತೊಗೊಂಡು ನೀವು ಎಷ್ಟೊಂದು ದಿನ ಮಾಡ್ಬೋದು. ಹಾಗಾಗಿ ನೀವು ಪ್ರತಿ ಶುಕ್ರವಾರ ಇದನ್ನು ಮಾಡ್ತಾ ಬನ್ನಿ. ನಿಮ್ಮ ಮನೆಯಲ್ಲಿ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಒಂದು 5-6 ವಾರದಲ್ಲೇ ನಿಮಗೆ ಚೇಂಜಸ್ ಅನ್ನೋದು ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ. ಶ್ರೀಮನ್ನಾರಾಯಣನ ಸಮೇತ ಮಹಾಲಕ್ಷ್ಮಿ ಎಲ್ಲರ ಮನೇಲಿ ಉಳಿದು ಎಲ್ಲರ ಸಂಕಷ್ಟಗಳನ್ನು ಕೂಡ ಪರಿಹಾರ ಮಾಡಲಿ ಅಂತ ಮಹಾಲಕ್ಷ್ಮಿನ ನಾನು ಕೂಡ ಬೇಡ್ಕೊತೀನಿ. ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ನೀವು ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಇನ್ನು ಎಲ್ಲರಿಗೂ ತುಂಬಾ ಸಿಂಪಲ್ ಇದೆ ಸ್ನೇಹಿತರೆ. ಎಲ್ಲರೂ ಪೂಜೆ ಮಾಡ್ಕೊಳ್ಳಿ. ಎಲ್ಲರ ಮನೆಯಲ್ಲಿ ಮಹಾಲಕ್ಷ್ಮಿ ಉಳಿಲಿ, ಎಲ್ಲರ ಸಂಕಷ್ಟಗಳನ್ನು ಪರಿಹಾರ ಮಾಡಲಿ. ಅದರಲ್ಲೂ ನಾವು ಮನೆಯನ್ನು ನೀಟಾಗಿ ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.